ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನರಘಟ್ಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಬನ್ನರಘಟ್ಟ ಗ್ರಾಮದ ಯುವ ನಾಯಕರಾದ ಲೋಕಿರವರು ತಮ್ಮ ಹುಟ್ಟುಹಬ್ಬವನ್ನು ಶಾಲಾ ವಿದ್ಯಾರ್ಥಿಗಳ ಜೊತೆಗೆ ಹಾಗೂ ಸ್ನೇಹಿತರ ಜೊತೆಗೂಡಿ ಆಚರಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳು ಹಾಗೂ ಸಿಹಿ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಬನ್ನರಘಟ್ಟ ಗ್ರಾಮದ ಯುವ ನಾಯಕರಾದ ಲೋಕಿರವರಿಗೆ ಸ್ನೇಹಿತರು ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದ್ರು. ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಯುವ ಮುಖಂಡರಾದ ಬನ್ನರಘಟ್ಟ ಅನಿಲ್ ನಿರಾಣಿರವರು ವಹಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಯುವ ಮುಖಂಡರಾದ ಬನ್ನರಘಟ್ಟ ಚೇತನ್, ಹರೀಶ್, ಮುನಿರಾಜು, ಪ್ರಸನ್ನ, ಸುರೇಶ್ ಗೂಳಿ, ಸತೀಶ್, ಮಂಜು, ಕಿರಣ್, ಶಶಾಂಕ್, ಮೋಹನ್, ಮೌಳಿ, ದರ್ಶನ್, ಸುದಿ, ದೀಪಕ್ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಈ ಆಸೆಗೆ ಶಾಲಾ ಸಿಬ್ಬಂದಿ ಮತ್ತು ಶಿಕ್ಷಕ ವರ್ಗದವರು ಬಹಳ ಸಹಾಯ ಮಾಡಿದ್ರು. ನಾವು ಕೇಳಿದ ಕೂಡಲೇ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾವು ಕೈ ಜೋಡಿಸ್ತೀವಿ, ಬನ್ನಿ ನಿಮ್ಮ ಕೈಲಾದ ಸಹಾಯನ ಮಾಡ್ತಿದ್ದೀರಾ ಅಂತೇಳಿ ನಮ್ಮ ಪದ್ಮಾವತಿ ಮೇಡಮ್ ಅವರು ತಿಳಿಸ್ತಾರೆ. ಅವ್ರಿಗೂ ಕೂಡ ನಾನು ತುಂಬ ಹೃದಯದಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನೀವು ಬಂದಿರುವಂತಹ ಎಲ್ಲ ನಮ್ಮ ಸ್ನೇಹಿತರು, ನಮ್ಮ ಲೋಕೇಶ್ಗೆ ಒಂದು ಹುಟ್ಟುಹಬ್ಬಕ್ಕೆ ಈ ಒಂದು ಸಂಭ್ರಮಕ್ಕೆ ಕೈ ಜೋಡಿಸಿದ್ದೀವಿ. ಎಲ್ಲ ಸ್ನೇಹಿತರ ಒಂದು ಶಕ್ತಿಯಿಂದ ಈ ಒಂದು ಅವರ ಹುಟ್ಟುಹಬ್ಬ ಆಚರಣೆ ನಡೀತಾ ಇದೆ. ಅವ್ರಿಗೆ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಅವರ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರ ರಾಜಕೀಯ ಭವಿಷ್ಯ, ಅವರ ಒಂದು ಮುಂದಿನ ದಿನಗಳು ಸುಖಮಯವಾಗಿರಲಿ ಅಂತೇಳಿ ಕೋರ್ಕೊಳ್ತಾ ಇದ್ದೀವಿ. ಈಗಲೇ ಅವರ ಒಂದು ಹುಟ್ಟುಹಬ್ಬಕ್ಕೆ ಶುಭವನ್ನು ಕೋರ್ತಾ ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಆರೈಕೆ ಅವ್ರ ಮೇಲೆ ಇರಲಿ ಅಂತೇಳಿ ಮೆಂಬರ್ಗಿಂತ ಹೆಚ್ಚಾಗಿ ನಮ್ಮ ಶಾಲೆಯ ವಿದ್ಯಾರ್ಥಿ, ನಮ್ಮ ಸ್ಟೂಡೆಂಟ್ ಅನ್ನೋದು ನಮ್ಗೆ ಹೆಮ್ಮೆ. ಅಂದ್ರೆ ನೀವು ಇವ್ರನ್ನ ಸ್ಫೂರ್ತಿಯಾಗಿ ತಗೋಬೇಕು ಮಕ್ಕಳ. ಈಗ ನೋಡಿ, ಬರ್ತಡೇ ಅಂತ ಅವಾಗಲೇ ಅಣ್ಣ ಹೇಳ್ತಾ ಇದ್ರು, ಎಲ್ಲೆಲ್ಲೋ ಹೋಗಿ ಏನೇನೋ ಕೊಂಡು ಎಲ್ಲ ಮಾಡ್ತಾರೆ. ಆದ್ರೆ ಇಂಥ ಒಂದು ಸತ್ಕಾರ್ಯ ಮಾಡೋದಕ್ಕೆ ದೇವ್ರ ಮನ್ಸು ಕೊಡ್ಬೇಕು. ಅಂತ ಮನ್ಸುಗಳೆಲ್ಲ ನಿಮಗೆ ಕೊಡ್ಲಿ. ಇವ್ರನ್ನ ನೋಡಿ ಸ್ಫೂರ್ತಿಯಾಗಿ ನೀವು ದೊಡ್ಡವರಾದ್ಮೇಲೆ ಏನೋ ಒಂದು ಪೊಸಿಷನ್ ಇರುವಾಗ ನೀವು ಓದಿರುವಂತಹ ಶಾಲೆಗೆ ಈ ರೀತಿ ಮಾಡೋದು ಒಂದು ಸ್ಫೂರ್ತಿದಾಯಕವಾಗಿರೋದು. ಎಲ್ಲರೂ ಒಟ್ಟಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಆಮೇಲೆ ಹೇಳೋಣ. ಒಂದೆರಡು ಮಾತನ್ನ ಒಂದು 5-6 ವರ್ಷದಿಂದ ಸತತವಾಗಿ ನಾನು ಹುಟ್ಟುಹಬ್ಬದ ಅಂಗವಾಗಿ ನಿರಂತರವಾಗಿ ಮಕ್ಕಳಿಗೆ ಏನಾರು ಒಂದು ನಮ್ಮ ಶಾಲೆ, ನಾನು ಓದಿದಂಥ ಶಾಲೆ, ಅದರಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಏನಾರು ಸಹಾಯ ಮಾಡಬೇಕು ಅಂದ್ಕೊಂಡು ಸತತವಾಗಿ ಒಂದು 5-6 ವರ್ಷದಿಂದ ಮಕ್ಕಳಿಗೆ ಬುಕ್ಸ್ ಆಗಲಿ, ಪೆನ್ನು, ಸ್ವೀಟ್ಸು ನಿರಂತರವಾಗಿ ಕೊಡ್ಕೊಬರ್ತಾ ಇದ್ದೀನಿ. ಅದೇ ನಿಮ್ಮ ಶ್ರೀರಕ್ಷೆ ನನಗೆ ಹೇಳ್ಬೋದು. ಸತತವಾಗಿ ಕೊಡ್ತಾ ಇರೋದು ಏನಂದ್ರೆ, ಈ ಸತಿ ಎಲ್ಲೋ ಒಂದ್ ಕಡೆ ಮಿಸ್ ಆದಾಗ ನಮ್ಮ ಸ್ನೇಹಿತರು ಹೇಳಿದ್ರು, ನೋಡು ನೀನು ಮಾಡೋ ಕೆಲಸ ಮಕ್ಕಳೇ ದೇವ್ರ ರೂಪದಲ್ಲಿ ಕಾಪಾಡ್ತಾವ್ರೆ, ನೀನು ಇದು ಮಾಡಲೇಬೇಕು. ನಾನು ಹುಟ್ಟುಹಬ್ಬ ಇದ್ದಿದ್ದು ನಿನ್ನೆ, ಹಂಗಾಗಿ ನಾನು ಶ್ರೀ ಮಂಜುನಾಥನ ಕೃಪೆಗೆ ಪಾತ್ರರಾಗಬೇಕು ಅಂತ ಹೋದಾಗ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು, ಏಯ್ ನೀನು ತಪ್ಪು ಮಾಡ್ತಾ ಇದೀಯಾ, ನೀನು ಮಾಡೋ ತಪ್ಪು ಇವಾಗ ನೋಡು ಮಕ್ಕಳಿಗೆ ಇದಾಯ್ತೈತೆ, ನೀನು ಬರಬೇಕು, ಶಾಲೆಗೆ ಬರಬೇಕು, ನೀನು ಓದಿದಂಥ ಶಾಲೆ ಮರಿಬಾರ್ದು. ಹಂಗಾಗಿ ಇಲ್ಲಿ ಬಂದು ನಮ್ಮ ಸ್ನೇಹಿತರೆಲ್ಲ ಸೇರಿದಕ್ಕೆ ಈ ಸಮ್ಮುಖದಲ್ಲಿ ಬಂದು ನಿಮ್ಮ ಮಕ್ಕಳ ಸಮ್ಮುಖದಲ್ಲಿ ಬರ್ತಡೇ ಮಾಡಿಕೊಂಡು ನಿಮ್ಮ ಒಂದು ಏನಂತಾರೆ, ನಿಮ್ಮ ಬಲ, ಪ್ರೀತಿ, ಪ್ರೋತ್ಸಾಹ ನನಗೆ ಯಾವಾಗೂ ಸದಾ ಹೀಗೆ ನಿರಂತರವಾಗಿರ್ಬೇಕು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಅವರ ಒಂದು ಹುಟ್ಟಿದ ದಿನಾನೇ ಕೂಡ ಲೋಕೇಶ್ ಅವರು ಕೂಡ ಹುಟ್ಟಿದ್ದಾರೆ. ಅದೇ ತರ ಅವರು ಕೂಡ ಗುರುಗಳು ರಾಘವೇಂದ್ರ ಸ್ವಾಮಿ ಅಂದ್ರೆ ಈಗಿನ ಕಲಿಯುಗದಲ್ಲಿ ಎಷ್ಟು ಒಂದು ಅವರ ಒಂದು ಪವಾಡಗಳು ನಡೀತವೆ ಅನ್ನೋದು ಎಲ್ಲರಿಗೂ ಯುವ ಜನಾಂಗಕ್ಕೆ ಗೊತ್ತು. ಮತ್ತೆ ಜೊತೆಗೆ ಅವರು ಹುಟ್ಟಿದ ಶಾಲೆಯಲ್ಲಿ ಆಚರಣೆ ಮಾಡ್ಕೊಂತ ಇದ್ದಾರೆ ಅನ್ನೋದೇ ನಮ್ಗೆಲ್ಲ ಹೆಮ್ಮೆ. ಹಾಗೆ ವಿಶ್ವಣ್ಣ ಹ್ಯಾಪಿ ಬರ್ಡೇ ಟು ಯು, ಲೋಕೇಶ್ ಅವ್ರಿಗೆ ಹ್ಯಾಪಿ ಬರ್ಡೇ ಟು ಯು.
ಶ್ರೀ ಚಂಪಕಧಾಮ ಸ್ವಾಮಿ ಮತ್ತು ವೈದ್ಯನಾಥೇಶ್ವರ ಸ್ವಾಮಿ ಸನ್ನಿಧಿಯಿಂದ ನಮ್ಮ ಬನ್ನೇರಘಟ್ಟ ಗ್ರಾಮ ಪಂಚಾಯಿತಿ ಮೆಂಬರ್ ಆದ ಲೋಕೇಶನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಆತನಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇನ್ನೊಂದು ವಿಷಯ ಏನಂದರೆ, ಈ ನಮ್ಮ ಚಂಪಕಧಾಮ ಪ್ರೌಢಶಾಲೆ ಮತ್ತು ಚಂಪಕಧಾಮ ಹಿರಿಯ ಪ್ರಾಥಮಿಕ ಪಾಠಶಾಲೆ ಎರಡು ಸ್ಕೂಲಲ್ಲೂ ಮಕ್ಕಳಿಗೆ ಸಿಹಿ ಮತ್ತು ಇಬ್ಬರಿಗೆ ನೋಟ್ಬುಕ್ಕು ಮತ್ತು ಒಂದೊಂದು ಪೆನ್ ಕೊಟ್ಟು ನಾವು ಮಕ್ಕಳಿಗೆ ಅವನ ಕಡೆಯಿಂದ ದೇವರು ಮಕ್ಕಳ ಕಡೆಯಿಂದ ಅಭಿನಂದನೆ ಮಾಡಿಸಿ ದೇವರು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊತಾ ಇದ್ದೀರಿ. ಸದಾ ಚೆನ್ನಾಗಿರಲಿ, ಸದಾ ವರ್ಷ ಬರ್ತ್ಡೇಗೆ ಹಂಚ್ತಾ ಇರಲಿ ನಮ್ಮ ಹುಡುಗ ಅಂತ ನಾವು ಕೇಳ್ಕೊತಾ ಇದ್ದೀರಿ. ಇವತ್ತಿನ ದಿನ ನನ್ನ ಸ್ನೇಹಿತನಾದ ಲೋಕೇಶ್ ಗಜಾವರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಅಂಗವಾಗಿ ಗೌರ್ಮೆಂಟ್ ಸ್ಕೂಲ್ಗೆ ಬಂದು ಮಕ್ಕಳಿಗೆಲ್ಲರಿಗೂ ಬುಕ್ಸು, ಪೆನ್ನು, ಸ್ವೀಟ್ ಎಲ್ಲ ಹಂಚಿ ಇವತ್ತು ನನ್ನ ಸ್ನೇಹಿತ ಲೋಕೇಶ್ಗೆ ಶುಭ ಕೋರಿದ್ದೀರಿ. ಅವ್ರಿಗೆ ದೇವರು ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಅವನನ್ನ ಸ್ನೇಹಿತ ಬೆಳೀಲಿ ಅಂತ ನಮ್ಮ ಹಾರೈಸ್ತೀವಿ. ಕಲ್ಲಿಗೆ ಎಷ್ಟು ಉಳಿಪೆಟ್ಟು ಬಿದ್ದರೆ ಅಷ್ಟು ಶಿಲೆ ಆಗುತ್ತೆ ಅನ್ನೋದಕ್ಕೆ ನಮ್ಮ ಲೋಕೇಶ್ ಗಜಾರ್ ಅವರೇ ಸಾಕ್ಷಿ. ಭಾಳ ಕಷ್ಟಪಟ್ಟು ಶ್ರಮಪಟ್ಟು ಅತಿ ಹೆಚ್ಚು ನೋವಿನಿಂದ ಭಾಳ ಶ್ರಮಜೀವಿಯಾಗಿ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅಂತೇಳಿ ಬಂದಂತಹ ಅತಿ ಕಿರಿಯ ವಯಸ್ಸಿನಲ್ಲೇ ತನ್ನ ಒಂದು ಸಿದ್ಧಾಂತಗಳಿಂದ ತನ್ನದೇ ಆದಂತಹ ಸಮಾಜ ಸೇವೆಯಿಂದ ರಾಜಕೀಯ ಭವಿಷ್ಯವನ್ನು ರೂಪಿಸಿಕೊಂಡು ಈಗಾಗಲೇ 5 ವರ್ಷ ಕೂಡ ಪೂರ್ಣಗೊಳಿಸಿದ್ದಾರೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ. ಮುಂದಿನ ದಿನ ಇವರ ರಾಜಕೀಯ ಭವಿಷ್ಯನೂ ಚೆನ್ನಾಗಿರಲಿ, ಇವರ ಆರೋಗ್ಯ ಆಯುಷು ಇವರಿಗೆ ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಕೋರ್ಕೊಳ್ತಾ ಇದ್ದೀವಿ. ನಮ್ಮ ಸ್ನೇಹಿತರೆಲ್ಲರೂ ಕೂಡ ಇವತ್ತು ಬನ್ನೇರಘಟ್ಟ ವೃತ್ತದಲ್ಲಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಏನು ಲೋಕೇಶ್ ಅವರು ಮತ್ತು ನಾವೆಲ್ಲ ಓದಿದಂತಹ ಒಂದು ಸರ್ಕಾರಿ ಶಾಲೆಗೆ ಬಂದು ಮಕ್ಕಳಿಗೆ ಪುಸ್ತಕವನ್ನು ಮತ್ತು ಪೆನ್ನನ್ನು ಮತ್ತು ಸಿಹಿಯನ್ನು ಹಂಚಿ ಮಕ್ಕಳೊಟ್ಟಿಗೆ ನಾವು ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡಿದ್ದೀವಿ. ಇದಕ್ಕೆ ಶ್ರಮಪಟ್ಟಂತಹ ಪ್ರತ್ಯಕ್ಷವಾಗೂ ಮತ್ತು ಪರೋಕ್ಷವಾಗಿ ಯಾರೆಲ್ಲ ಈ ಒಂದು ಬರ್ತಡೆಗೆ ಸಹಾಯ ಮಾಡಿದಾರೋ ಅವರೆಲ್ಲರಿಗೂ ಕೂಡ ನನ್ನ ಪರವಾಗಿ ಕೃತಜ್ಞತೆಗಳನ್ನು ಮನಸ್ಪೂರ್ವಕವಾಗಿ ತಿಳಿಸ್ತಾ ಇದ್ದೀನಿ. ಶ್ರೀ ಚಂಪಕಧಾಮ ಸ್ವಾಮಿ ದೇವರು ಇವರಿಗೆ ಒಳ್ಳೆಯದನ್ನು ಮಾಡಲಿ ಅಂತೇಳಿ ಮನಸ್ಪೂರ್ವಕವಾಗಿ ಕೋರ್ಕೊಳ್ತಾ ಇದ್ದೀನಿ. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಎಲ್ಲ ನಮ್ಮ ಸ್ನೇಹಿತ ಮಿತ್ರರಿಗೂ ಹಾಗೂ ಬಂಧು ಬಾಂಧವರಿಗೂ ಈ ಮೂಲಕ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ನನ್ನ ಬರ್ತ್ಡೇ ನಿನ್ನೆ ಆಗಿತ್ತು. ನಾನು ಕಾರಣಾಂತರದಿಂದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಾನಕ್ಕೆ ಹೋಗಿ ದೇವರ ಆಶೀರ್ವಾದ ಪಡೆದುಕೊಂಡು ಬಂದ ನಂತರ ನಮ್ಮ ಸ್ನೇಹಿತರ ಒಂದು ಒತ್ತಾಯದ ಮೇರೆಗೆ ನಾನು ಓದಿದಂಥ ಶಾಲೆ ಬನ್ನೇರುಘಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಮಕ್ಕಳಿಗೆ ನಿರಂತರವಾಗಿ ಬುಕ್ಸ್ ಹಾಗೂ ಸಿಹಿಯನ್ನು ವಿತರಣೆ ಮಾಡ್ಕೊಬಂದಿದೆ. ಈ ಸತಿ ಅದು ಕಾರಣಾಂತರದಿಂದ ಏನೋ ಮಿಸ್ ಆಗಿತ್ತು. ನಮ್ಮ ಸ್ನೇಹಿತರು ತಿಳಿದವರು, ನೀನು ಯಾವುದೇ ರೀತಿ ಮಿಸ್ ಮಾಡೋಂಗಿಲ್ಲ, ನಿನ್ನಿಂದ ಮಕ್ಕಳಿಗೆ ಅನುಕೂಲ ಆಗುತ್ತೆ, ನೀನು ಬರಲೇಬೇಕು ಎಂದು ಭಾವಿಸಿ ಅದೇ ರೀತಿ ಇವತ್ತು ಬೆಳಗ್ಗೆ ಬಂದು ಎಲ್ಲ ಮಕ್ಕಳಿಗೂ ಶಾಲಾ ಮಕ್ಕಳಿಗೂ ಬುಕ್ಸು, ಸ್ವೀಟು, ಪೆನ್ನು ನೀಡಿ ಸಾಧಾರಣವಾಗಿ ನನ್ನ ಹುಟ್ಟುಹಬ್ಬವನ್ನು ಸಂಭ್ರಮಾಚರಣೆ ಯಾವುದೇ ರೀತಿ ಸಂಭ್ರಮಾಚರಣೆ ಇಲ್ದಿರ ಸಾಧಾರಣವಾಗಿ ಆಚರಿಸ್ಕೊಂಡೆ. ಎಲ್ಲ ಶುಭ ಕೋರಿದ ಮಕ್ಕಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತುಂಬ ಹೃದಯದ ಧನ್ಯವಾದಗಳು. ಅದೇ ರೀತಿ ನನ್ನ ಬೆನ್ನೆಲುಬಾಗಿ ನಿಂತು ಈ ಶುಭಾರಂಭಕ್ಕೆ ಸಹಾಯ ಮಾಡಿದ ಎಲ್ಲ ನಮ್ಮ ಸ್ನೇಹಿತರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಬನ್ನೇರುಘಟ್ಟ ಪಂಚಾಯಿತಿಯ ಸದಸ್ಯರಾದ ಶ್ರೀಯುತ ಲೋಕೇಶ್ ಸರ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ನಮ್ಮ ಶಾಲೆ ಮಕ್ಕಳಿಗೆ ಸುಮಾರು 470 ಮಕ್ಕಳಿಗೆ 2 ನೋಟ್ ಪುಸ್ತಕ ಮತ್ತು ಪೆನ್ನನ್ನು ಕೊಟ್ಟಿದ್ದಾರೆ. ಅವರು ಈ ರೀತಿಯಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು ನಮಗೆ ತುಂಬ ಸಂತಸ ಆಗಿದೆ. ಮಕ್ಕಳೆಲ್ಲರಿಗೂ ಕೂಡ ಅನುಕೂಲ ಆಯಿತು. ಮಕ್ಕಳಿಗೂ ಕೂಡ ಸಿಹಿಯನ್ನು ಕೂಡ ಹಂಚಿದ್ದಾರೆ. ಈಗ ಅವರದ್ದೊಂದು ಧೋರಣೆ, ನಿರ್ಧಾರ ತುಂಬ ಎಲ್ರಿಗೂ ಖುಷಿ ತಂದಿದೆ. ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾರೆ. ಈ ದಿನ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿರುವಂತಹ ಶ್ರೀಯುತ ಲೋಕೇಶ್ ಅವ್ರದ್ದು ಹುಟ್ಟುಹಬ್ಬ ನಿನ್ನೆ. ಈ ದಿನ ಶಾಲಾ ಮಕ್ಕಳ ಜೊತೆಯಲ್ಲಿ ಆಚರಿಸ್ಕೋಬೇಕು ಅಂತ ಇಚ್ಛಿಸಿದ್ರಿಂದ ಅವರ ಮಕ್ಕಳಿಗೆ ಬೇಕಾಗಿರುವಂಥ ಪುಸ್ತಕ ಮತ್ತು ಸ್ಟೇಷನರಿ ಹಾಗೂ ಸಿಹಿಯನ್ನು ಕೊಟ್ಟು ಮಕ್ಕಳ ಜೊತೆಯಲ್ಲಿ ಆಚರಿಸ್ಕೋಬೇಕು ಅನ್ನೋದು ಒಂದು ಶ್ಲಾಘನೀಯವಾಗಿರುವಂತಹ ವಿಚಾರ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಸದಾ ಅವರ ಈ ಪ್ರೋತ್ಸಾಹ ಸಹಕಾರ ಶೈಕ್ಷಣಿಕವಾಗಿ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಹೇಳ್ತೀನಿ. ಥ್ಯಾಂಕ್ ಯು.